ಈ ನಾಡಿನ ಲಕ್ಷಾಂತರ ಜನ ಅವ್ರನ್ನ ಕಳಿಸ್ಕೊಡ್ತಕ್ಕಂಥ ಕಾಲದಲ್ಲಿ ಬಂದಂಥ ಘಟನೆ ಕೇಂದ್ರದ ಪ್ರತಿನಿಧಿಯಾಗಿ ವ್ಯವಸಾಯದ ಮಂತ್ರಿಗಳು ಹಿಮಂತ್ ಚೌಹಾಣ್ ಅವರು ನಮ್ಮ ಇವತ್ತು ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣ ಅವರು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು, ಹೀಗೆ ಹಲವಾರು ಜನ ಮಾಜಿ ಮಂತ್ರಿಗಳು ಅವತ್ತು ಇವ್ರನ್ನ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಅನೇಕ ಗುರುಪೀಠಗಳಿಂದ ನಮ್ಮ ಸಮಾಜದ ಚುಂಚನಗಿರಿ ಪೀಠದ ಭಾರತೀಯ ತೀರ್ಥಮಾನ ಸ್ವಾಮಿಗಳು, ನಮ್ಮ ಶಿವರಾತ್ರಿ ಸ್ವಾಮಿಗಳು, ಹೀಗೆ ಶೃಂಗೇರಿ ಪೀಠದಿಂದ ಆಶೀರ್ವಾದ ಮಾಡಿ ಅಲ್ಲಿಂದ ಅವ್ರ ಪ್ರತಿನಿಧಿಯನ್ನು ಕಳಿಸ್ಕೊಟ್ಟಿದ್ರು. ಈಗ ಅವರು ಅಲ್ಲಿಂದ ನಮ್ಮ ಅನ್ನಪೂರ್ಣೇಶ್ವರಿ ಹೊರನಾಡು ದೇವಸ್ಥಾನ ಅಲ್ಲಿಂದ ಆಶೀರ್ವಾದ ಮಾಡಿ ಅವ್ರ ಪ್ರತಿನಿಧಿಯನ್ನು ಕಳಿಸ್ಕೊಟ್ಟಿದ್ರು. ಹೀಗೆ ನಾಡಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅವರ ಪ್ರತಿನಿಧಿಗಳನ್ನು ಕಳಿಸಿದ್ದಲ್ಲದೆ ರಾಜಕೀಯದ ವ್ಯತ್ಯಾಸಗಳು ಎಷ್ಟೇ ಇದ್ದರೂ ಅದೆಲ್ಲವನ್ನು ಅವರ ಅಂತ್ಯದ ಕಾಲದಲ್ಲಿ ಅವ್ರನ್ನ ಕಳಿಸ್ಕೊಡುವಾಗ ಕರ್ನಾಟಕ ಸರ್ಕಾರದಿಂದ ಅವರಿಗೆ ಅಂತಿಮ ಗೌರವವನ್ನು ಸಲ್ಲಿಸಿದ್ದು ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿದ್ದರು. ಹೀಗೆ ಅವ್ರ ಬಗ್ಗೆ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರಲ್ಲ, ಅವ್ರು ಎಲ್ಲಿಗೆ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ, ಅಂತೂ ಹೋಗಿದ್ದಾರೆ. ಅವ್ರನ್ನೇನು ಕಳಿಸ್ಕೊಟ್ಟಿದ್ದಾರೆ. ಆ ಕಳಿಸ್ಕೊಟ್ಟಿರ್ತಕ್ಕಂಥ ಕಾಲದಲ್ಲಿ ಈ ಎಲ್ಲ ಮುಖಂಡಗಳು ಸಹಸ್ರಾರು ಜನ ಭಾಗಿಯಾಗಿದ್ದರು. ಬೆಂಗಳೂರಿನಿಂದ ಅವ್ರ ಬಾಡಿ ಇಲ್ಲಿಗೆ ಬರಬೇಕಾಗಿದ್ದರೆ 1 ದಿನ ಪೂರ್ತಿ ಆಯಿತು. ಬೆಂಗಳೂರಿನ ಮನೆ ಬಿಟ್ಟಿದ್ದೆ, ನನ್ನ ಮಗಳ ಮನೆನ 2ನೇ ಮಗನ ಮಳೆ ಆಯಿತು. ಆ ಬಾಡಿ ಇಟ್ಟಿದ್ದು ಶೈಲಜಾ ಮನೆ. 12 ಗಂಟೆ 15 ನಿಮಿಷಕ್ಕೆ ಹೊರಗಡೆ ತೆಗೆದ್ರಿ. ಇಲ್ಲಿಗೆ ಬರಬೇಕಾದ್ರೆ 1 ದಿನ 24 ಗಂಟೆ ಪೂರ್ತಿ ಆಯಿತು. ಲಕ್ಷಾಂತರ ಜನ
ಕೊನೆಗೆ 11ನೇ ದಿನ ನಾವೇನು ಅನ್ನಸಂತರ್ಪಣೆ ಅಂತ ಮಾಡಿದ್ದೀವಿ. ನಾವು ಮಾಡೋದು ಮುಖ್ಯ ಅಲ್ಲ, ಆದರೆ ಲಕ್ಷಾಂತರ ಜನ ಬಂದು ಹೋಗ್ತು ಅವ್ರಿಗೆ ಆಶೀರ್ವಾದ ಮಾಡಿ ಸ್ವಾಭಾವಿಕವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಏನಂತ ಹೇಳಿದ್ರೆ 11ನೇ ದಿನದ ನಾವು ಕಾರ್ಯಕ್ರಮ ಏನು ಮಾಡ್ತೀವಿ ಅದಾದಮೇಲೆ ಆತ್ಮ ಹೊರಟೋಗುತ್ತೆ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಕಳಿಸ್ಕೊಡುವಂಥ ದಿನ 11ನೇ ದಿನ ಅಂತ ನಾವು ಭಾವಿಸ್ಬೋದು. ನಮಗೆ ಗೊತ್ತಿಲ್ಲ, ಮೊದಲನೇ ದಿನಲೇ ಹೋಗ್ಬೋದು, ನಮಗದ್ರ ಬಗ್ಗೆ ಚರ್ಚೆ ಮಾಡೋ ಯೋಗ್ಯತೆ ಇಲ್ಲ. ಆದ್ದರಿಂದ ಅವತ್ತು ಅನ್ನಸಂತರ್ಪಣೆ ಸಂದರ್ಭದಲ್ಲಿ ಇದಕ್ಕೆ ಮುಖ್ಯವಾಗಿ ಕುಮಾರಸ್ವಾಮಿಯವರು, ಎಚ್ ಡಿ ಬಾಲಕೃಷ್ಣಗೌಡರು, ರೇವಣ್ಣವರು, ಜೊತೆಗೆ ಬಾಲಕೃಷ್ಣಗೌಡರ ಮಗ ಕೂಡ ಇದ್ದರು, ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದರು, ಬಾಲಕೃಷ್ಣಗೌಡರ ಮಗ ನಮ್ಮ ಹೆಸರು ಬರ್ತಾಯಿತ್ತು ಬಾಲಕೃಷ್ಣಗೌಡರ ಮಗನ ಹೆಸರು ಕೇಳ್ತಾರೆ. ಕುನಾಲ್ ಅವರು ರಮೇಶ್ ಮಗ ಕೂಡ ಇದ್ದರು. ಅವ್ರ ಹೆಸರೆಲ್ಲ ಆಮೇಲೆ ನನಗೆ 9 ಜನ ಮೊಮ್ಮಕ್ಕಳಿದ್ದಾರೆ. ನಮ್ಮ ಹೆಣ್ಣುಮಕ್ಕಳು, ಅವ್ರ ಮಕ್ಕಳು, ಆ ಮಗು, ಸಾತ್ವಿಕು, ಹೀಗೆಲ್ಲ ನಮ್ಮ ಇಡೀ ಕುಟುಂಬ. ನನ್ನ ತಮ್ಮನ ಮಕ್ಕಳು ಬಂದಿದ್ರು. ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಬಾಕಿಯವರೆಲ್ಲ ಬಂದಿದ್ರು. ಇಡೀ ಕುಟುಂಬ ಬಂದಿದ್ರು. ನಮ್ಮ ಸಂಬಂಧಿಕರೆಲ್ಲ ಬಂದಿದ್ರು. ಅಷ್ಟಲ್ಲ, ಲಕ್ಷಾಂತರ ಜನ ಪುಣ್ಯಾತ್ಪ್ರಿಯನ್ ಬಂದವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಗುರುಪೀಠಗಳಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅವರಿಗೆ ಗೌರವ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ವಿಷಯದಲ್ಲಿ ಈ ಘಟನೆ ನಡೆದ್ರಿಂದ ಹಿಡಿದು ಈ ನಿಮಿಷ ಇಲ್ಲಿ ನಾನೇನು ಕೂತಿದ್ದೀನಿ, ನಿನ್ನೆ ಸುಮಾರು 70-80 ಜನ ಬಂದು ವೀರಶೈವ ಸಮಾಜರು ಭಜನೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಅವರ ಮನಸ್ಸಿನ ಭಾವನೆ ಏನು ಅನ್ನೋದನ್ನು ನೀವು ನೋಡಿದಿರಿ. ಈಗ ಅದನ್ನು ಬಹುಶಃ ಅದರ ಅಚ್ಚನ್ನು ನೀವು ತೆಗೆದುಕೊಂಡಿರ್ಬೋದು. ಹೀಗೆ ಪ್ರತಿನಿತ್ಯ ನಡೀತಾ ಇದೆ. ಇದು ಯಾರು ಹೇಳಿ ಕರ್ಕೊಂಬರೋದಲ್ಲ. ಇದು ಅದು ಅವ್ರು ಮಾಡಿದಂಥ ಪೂಜಾ ಫಲ. ಜನಸಾಮಾನ್ಯರಿಗೆ ಅವ್ರ ಮನೆಗೆ ಬಂದಾಗ ನಾನು ಇಲ್ಲದೇ ಇದ್ದಂಥ ಕಾಲದಲ್ಲಿ ಅವ್ರ ಕಷ್ಟ ಸುಖಗಳನ್ನು ಕೇಳಿ ಅದನ್ನು ನನಗೆ ತಿಳಿಸಿ ನನ್ನಿಂದ ಮಾಡಿಸ್ತಕ್ಕಂಥ ಕೆಲಸ. ಯಾವುದೇ ಆಶೆ ಆಮಿಷ ಅದಕ್ಕೆ ಒಳಗಾಗದಂತೆ ಒಬ್ಬ ಹೆಣ್ಣುಮಗಳು ನನ್ನ ಸುಮಾರು 69 ವರ್ಷ 1953 ಅಂತ ಕಾಣುತ್ತೆ ನಾನು ಮದುವೆ ಆದ 3 ತಿಂಗಳಿಗೆ
ಸುಗತಾ ಶ್ರೀನಿವಾಸ್ ಪುಸ್ತಕ ಬರೆದಿದ್ದಾರೆ. ಅಕ್ಷರಶಃ ನಿಜ. ಇದೇ ಹಳೆಕೋಟೆಗೆ ನಮ್ಮದು ಬೆಟ್ಟೆ ಅಂತೇಳಿ ಒಂದು ಸ್ಲಿಪ್ ಬರೆದು ಕಳಿಸ್ತೀನಿ. ಅವ್ರ ಮೈ ಮೇಲಿರೋ ಒಡವೆ ಎಲ್ಲ ಕಳಿಸಿ, ನಾನು ಟೆಂಡರ್ ಕಟ್ಟೋದಕ್ಕೆ ಅದನ್ನು ಗಿರಿವಿ ಹಾಕಿ ಟೆಂಡರ್ ಕಟ್ಟಬೇಕು ಅಂತ. 90 ದಿನ ಆಗಿತ್ತು ಮದುವೆ. ಹೀಗೆ ಜೀವನದ ಉದ್ದಕ್ಕೂ ನನ್ನ ಹೋರಾಟದ